ಅಂತಹ ನಿರ್ದೇಶಕರ ಸಾಲಿನಲ್ಲಿ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗುವಂತಹ ಮತ್ತೊಂದು ನಿರ್ದೇಶಕರು ನಡುವೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕನ್ನಡದ ಕೊನೆಯ ಸಿನಿಮಾ 2018ರಲ್ಲಿ ರಿಲೀಸ್ ಆಯ್ತು. ಭೀಮಾ ತೀರದ ಹಂತಕರು, ರವಿ ಬೆಳಗೆರೆ ಅವರದ್ದು. ಇದನ್ನ ನಾನು ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಮ ಹುಡುಗನಿಗೆ. ಈ ಬುದ್ಧಿ ಬರೋಕ್ ಮುಂಚೆಯಿಂದನು ಅಣ್ಣವ್ರ ಹಾಡುಗಳು ಆಡ್ತಿದ್ದೆ. ಈ ಸಾನಾದಿ ಅಪ್ಪಣ್ಣದ ನಿನಗಾಗಿ ಓಡೋಡಿ ಬಂದೆ. ನನಗ್ ಗೊತ್ತಿಲ್ಲ, ಅದು ಮನೆಯವರೆಲ್ಲರೂ ಹೇಳ್ತಿರ್ತಾರೆ. ಒಂಥರದ ಆರೋಗ್ಯಕರವಾದ ಮನೆ ವಾತಾವರಣ ಇತ್ತು ನನಗೆ. ಸಾಹಿತ್ಯ ಸಿನಿಮಾದು ಬಹಳ ದೊಡ್ಡ ಚರ್ಚೆ ನಡೆಯೋದು. ನಮ್ಮ ತಂದೆ ತಾಯಿಗೆ 18 ವರ್ಷ ಆದ್ಮೇಲೆ ನಾನು ಮದುವೆ ಆಗಿ 18 ವರ್ಷ ಆದ್ಮೇಲೆ ನಮ್ಮ ಕುಟುಂಬದ ಕೊನೆ ಮಗ ನಾನು. ಇಡೀ ಕುಟುಂಬದಲ್ಲಿ ರಾಜ್ಕುಮಾರ್ ಬಗ್ಗೆ ಒಂಥರದ ತೀವ್ರವಾದ ಒಂದು ಪ್ರೀತಿ ಜೊತೆಗೆ ಒಂದು ಅಧ್ಯಯನದ ಒಂದು ಇದು ತುಂಬಾ ಚರ್ಚೆ ಆಗ್ತಿದ್ದು ಅಣ್ಣವ್ರ ಸಿನಿಮಾ ಮತ್ತು ಅಣ್ಣವ್ರ ಕೆರಿಯರ್ ಏನೇನಾಗ್ತಿದೆ, ರಾಜಕೀಯ ವಿದ್ಯಮಾನಗಳಲ್ಲಿ ರಾಜ್ಕುಮಾರ್ ಅವರಿಗೆ ಈ ತರದೊಂದು ಚರ್ಚೆ ಆಗೋದು ಮನೆ ಪರಿಸರದಲ್ಲಿ. ಅವನಿಗೆ ಒಂಥರ ಕಲಾಕ್ಷೇತ್ರ ಅಂದ್ರೆ ಭಯ ಇರ್ತಿರ್ಲಿಲ್ಲ. ಸೀದಾ ಒಳಗಡೆ ಬಿದ್ವಿ, ಹೋಗಲ್ಲ ಒಂದ್ಸಲ ಕೊಡ್ಬಿಟ್ಟ ಕುತ್ಕೊಂಡು. ನಾನು ತುಂಬಾ ವರ್ಷ ಅವ್ರ ಜೊತೆಗಿದ್ದು, ತುಂಬಾ ತುಂಬಾ ಹತ್ತಿರದಲ್ಲಿದ್ದೆ, ಮತ್ತೆ ತುಂಬಾ ಚೆನ್ನಾಗಿದೆ ಜೊತೆನಲ್ಲಿದ್ದೆ. ನಾನು ಕಿಟ್ಟಿ ಇದ್ವಿ. ಇವತ್ತು ಮೈನ ಒಡನಾಟ ಎಲ್ರಿಗೂ ತುಂಬಾ ಚೆನ್ನಾಗಿದೆ. ಸುಬ್ಬಯ್ಯ ನಾಯ್ಡು ಮಗ ಲೋಕೇಶ್ ಅವರು ಹೇಳೋದು, ಕೈ ಹಿಡ್ಕೊಂಡು ಬಹಳ ಪ್ರೀತಿಯಿಂದ ಕೇಳ್ಕೊಡೋರು, ನಮ್ಮ ಕುಂತುಕದ ನಟ ಕಣ ನೀನು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಸೊ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಪ್ರತಿಭಾವಂತ ನಿರ್ದೇಶಕರು ಇವತ್ತಿಗೂ ಕೂಡ ಬರ್ತಾ ಇದ್ದಾರೆ, ಹಿಂದೆಯೂ ಕೂಡ ಬಂದಿದ್ದಾರೆ. ನನಗೆ ಬಹಳಷ್ಟು ಸಲ ಅನ್ಸೋದು, ತುಂಬಾ ಅದ್ಭುತವಾದಂತಹ ನಿರ್ದೇಶಕರು ತಮ್ಮ ಸಿನಿಮಾಗಳ ಮೂಲಕ ಅಪ್ಪಟ ಸಿನಿ ಪ್ರೇಕ್ಷಕರನ್ನ ತಲುಪಿದಂತಹ ನಿರ್ದೇಶಕರು ಎಲ್ಲೋ ಒಂದ್ ಕಡೆ ಹೆಚ್ಚಿನ ಸಿನಿಮಾಗಳನ್ನ ಮಾಡೋದಿಲ್ಲ, ಅವರು ತೆರೆಗಳಿಗೆ ಸೆಳೆದು ಬಿಡ್ತಾರೆ. ಯಾಕಾಗತ್ತೆ ಅನ್ನುವಂತಹ ಪ್ರಶ್ನೆ ನನ್ನಂತಹ ಬಹಳಷ್ಟು ವಿಮರ್ಶಕರಿಗೆ ಮತ್ತು ಅಪ್ಪಟ ಸಿನಿಮಾ ಪ್ರೇಮಿಗಳಿಗೆ ಕಾಡುತ್ತೆ. ಅಂತಹ ನಿರ್ದೇಶಕರ ಸಾಲಿನಲ್ಲಿ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗುವಂತಹ ಮತ್ತೊಂದು ನಿರ್ದೇಶಕರು ಅಂತ ಹೇಳಿದ್ರೆ ನರೇಂದ್ರ ಬಾಬು ಅವರು. ನರೇಂದ್ರ ಬಾಬು ಅಂದ ತಕ್ಷಣ ನಮ್ಗೆ ನೆನಪಾಗುತ್ತೆ 2009ರಲ್ಲಿ ಬಂದಂತಹ ಕಬಡ್ಡಿ ಸಿನಿಮಾ, ಮತ್ತೆ 2016ರಲ್ಲಿ ತೆರೆ ಕಂಡಂತಹ ಸಂತೆಯಲ್ಲಿ ನಿಂತ ಕಬೀರ ಅನ್ನುವಂತಹ ಸಿನಿಮಾ. ಎರಡೂ ಸಿನಿಮಾಗಳಿಗೂ ಕೂಡ ಬಹಳ ಅದ್ಭುತವಾದಂತಹ ಪ್ರಶಂಸೆ ಸಿಕ್ಕಿತ್ತು. ಸಿನಿಮಾಗಳ ಯಶಸ್ಸಿನ ಮಾನದಂಡವನ್ನ ಪಕ್ಕಕ್ಕಿಡೋಣ, ಆದ್ರೆ ಸಿನಿಮಾ ಅಂದ್ರೆ ಏನು ಅಂತ ಅನ್ಸತ್ತಲ್ಲ, ಅದು ನಿಜವಾಗ್ಲೂ ಕಾಡುತ್ತೆ. ಅದು ನಿಜವಾದ ಸಿನಿಮಾ. ಎಸ್, ಆ ಸಿನಿಮಾಗಳ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ನಿರ್ದೇಶಕ ನರೇಂದ್ರ ಬಾಬು ಇವತ್ತು ನಮ್ಮ ಜೊತೆ ಇದ್ದಾರೆ. ನರೇಂದ್ರ ಬಾಬು ಅವರೇ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಫಸ್ಟ್ ಬಹಳ ವರ್ಷ ಆದ್ಮೇಲೆ ಸಿಕ್ಕಿದ್ದೀವಿ. ಏನ್ ನಮಗೆ ಫಸ್ಟ್ ಈಗ ನಡುವೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕನ್ನಡದ ಕೊನೆಯ ಸಿನಿಮಾ 2018ರಲ್ಲಿ ರಿಲೀಸ್ ಆಯ್ತು. ಅದಾದ್ಮೇಲೆ ಮರಾಠಿದೊಂದು ಸಿನಿಮಾ ಆಯ್ತು 2023ರಲ್ಲಿ. ಅದು ವಿಜಯ್ ತೆಂಡೂಲ್ಕರ್ ಅವರ ಪಾಹಿಜೆ ಜಾತಿಚೆ ಅನ್ನೋ ನಾಟಕದ ಆಧಾರಿತ ಸಿನಿಮಾ ಅದು. ಅದಾದ್ಮೇಲೆ ಈಗ ಮತ್ತೆ ಇಲ್ಲಿ ಒಂದು ಸಿನಿಮಾಗೆ ಸ್ಕ್ರಿಪ್ಟ್ ಬರೆದೆ. ನನಗೆ ಬಹಳ ಹತ್ತಿರದ ನಿರ್ಮಾಪಕರು ನನ್ನ ಜೊತೆಗೆ ಕಬೀರ ಮತ್ತು ರಾಕ್ಷಸ, ಜೋಗಯ್ಯ ಈ ತರದ ಸಿನಿಮಾಗಳಿಗೆ ಕೆಲಸ ಮಾಡ್ಬೇಕಾದ್ರೆ ಆರ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು ಗಂಗಾಧರ್ ಅಂತ. ನನ್ನ ಮೇಲೆ ಬಹಳ ವಿಶ್ವಾಸ ಅವ್ರಿಗೆ. ಪ್ರತಿ ಸಾರಿ ನಿರ್ಮಾಪಕರ ಹತ್ರ ಕರ್ಕೊಂಡು ಹೋಗ್ತಿದ್ರು, ಬರ್ತಿದ್ರು. ಅವರೇ ಒಂದು ಸಣ್ಣ ಸಿನಿಮಾ ಮಾಡೋಣ ಅಂತ ಬಂದ್ರು. ನಾನು ಶುರು ಮಾಡ್ತಿದ್ವಿ, ಸಾಹಿತ್ಯ ಕೃತಿ ಮೂಲಕ ಶುರು ಮಾಡೋಣ. ಕೆ ಸದಾಶಿವ ಅವರ ಮತ್ತೆ ಮಳೆ ಹೋಗುತ್ತಿದೆ ಅನ್ನೋ ಒಂದು ಸಿನಿಮಾನ ಕತೆ ಆಯ್ಕೆ ಮಾಡಿಕೊಂಡ್ರು. ಅದು ಕತೆ ಇನ್ನೊಬ್ರ ಹತ್ರ ರೈಟ್ಸ್ ಇತ್ತು. ನಾನೇ ಅವ್ರಿಗೆ ಈ ರೈಟ್ಸ್ ತಗೊಂಡು ಇಟ್ಕೊಳ್ಳಿ, ನೀವು ಸಿನಿಮಾ ಮಾಡಿ ಅಂತ ಹೇಳಿದ್ದೆ. ಕೊನೆಗೆ ಅವ್ರನ್ನೇ ಡೈರೆಕ್ಟರ್ ಮಾಡಿ ಒಂದು ಸಣ್ಣ ಸಿನಿಮಾ ಮಾಡಿದ್ವಿ. ಆ ಸಣ್ಣ ಸಿನಿಮಾ ಮಾಡೋ ಸಂದರ್ಭದಲ್ಲಿ ಅವ್ರ ಮಗನ್ನ ಸಣ್ಣದೊಂದು ಪಾತ್ರ ಮಾಡಿಸಿ ಆಕ್ಟ್ ಮಾಡಿಸಿದ್ವಿ. ಆ ಸಂದರ್ಭದಲ್ಲಿ ಅವರು ಮತ್ತು ಅವರ ಮಗಳು ಅಳಿಯ ಇದ್ರು ಎಲ್ಲರೂ ಸೇರಿ ಇದು ಮಾಡ್ತಾರೆ. ನಮ್ಮ ಹುಡುಗನಿಗೆ ನೀವು ಒಂದು ಫುಲ್ ಫ್ಲೆಡ್ಜ್ ಸಿನಿಮಾ ಮಾಡ್ಕೊಡಿ ಅಂತ ಕೇಳಿ, ನೀವು ನನ್ನ ಅಳಿಯ ಮಗಳನ್ನ ಕೇಳಿ ಅಂತ ಗಂಗಾಧರ್ ಅವ್ರ ಬಗ್ಗೆ ಒತ್ತಡ ಹಾಕಿದ್ರು. ನಾನು ಅವ್ರಿಗೊಂದು ಒಂದ್ಸರಿ ಹೇಳ್ಬೇಕಾದ್ರೆ, ಸುಮ್ಮನೆ ಹಿಂಗೆ ಮಾತಾಡ್ಬೇಕಾದ್ರೆ, ನೋಡಿ ಸರ್, ನಾನು ಅನಿಲ್ ಅಂತ ಅವರು ಅಳಿಯ, ಅವ್ರು ಕೇಳ್ಕೊಂಡೆ, ನೋಡಿ ಸರ್, ನನ್ನ ಹತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ, ಭೀಮಾ ತೀರದ ಹಂತಕರು, ರವಿ ಬೆಳಗೆರೆ ಅವ್ರದ್ದು. ಇದನ್ನ ನಾನು ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಮ ಹುಡುಗನಿಗೆ, ಲಿಖಿತ್ ಅಂತ. ನೀವು ನನಗೆ ಮಾಡಿದ್ರೆ ನಾನು ಅದನ್ನ ಸಿನಿಮಾ ಮಾಡ್ಕೊಡ್ಬಲ್ಲೆ, ಆಸೆ ಇದೆ ನನಗೆ ಅಂತ. ಇಲ್ಲ ನಾವು ನಿಮ್ಮ ಜೊತೆ ಮಾಡಬೇಕು ಅನ್ನೋದು ಬಹಳ ಖುಷಿ ಇದೆ ನಮಗೆ, ನಾನು ಪ್ರಸ್ತಾಪ ಮಾಡ್ತೀನಿ ಮನೆಯಲ್ಲಿ ಅಂತ ಹೇಳಿದ್ರು. ಅದಾದ್ಮೇಲೆ ಈಗ ಅದು ವಿದ್ಯುಕ್ತವಾಗಿ ಚಾಲನೆ ಕೊಂಡಿದೆ. ಕನ್ನಡ ಸಾಹಿತ್ಯಿಕ ಲೋಕ ಇರಬಹುದು ಅಥವಾ ಸಿನಿಮಾ ಕ್ಷೇತ್ರ ಇರಬಹುದು, ಎರಡು ಕ್ಷೇತ್ರದಲ್ಲೂ ಬಹಳ ದೊಡ್ಡ ಚರ್ಚೆ ಆದಂತಹ ಒಂದು ಕಾದಂಬರಿ ಅಥವಾ ಒಂದು ವಿಷಯ, ಒಂದು ವಸ್ತು ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ಮೊದಲು ನಿಮ್ ಜರ್ನಿ ಅಂದಾಜು ನನಗೊಂದು 30 ವರ್ಷ ಅಂತ ಅನ್ಕೊಳ್ತೀನಿ. ಡೆಫಿನೆಟ್ ಆಗಿ ಸರ್, 32ನೇ ವರ್ಷ 3 ದಶಕ ಕಂಪ್ಲೀಟ್ ಮಾಡಿದೆ. ಸಿನಿಮಾ ಅನ್ನೋದು ಎಲ್ಲಿ ನಿಮ್ಮನ್ನ ಕಾಡೋಕ್ ಶುರುವಾಯಿತು? ಸಿನಿಮಾ ಮೇಲಿನ ಆಕರ್ಷಣೆ ನನಗೆ ಮೊದ್ಲಿಂದಲೂ ಇತ್ತು ಸರ್, ತುಂಬಾ ಬಾಲ್ಯದಿಂದಲೂ ಇತ್ತು. ನನಗೆ ಬುದ್ಧಿ ಬರೋಕ್ ಮುಂಚೆಯಿಂದನು
ಅಣ್ಣವ್ರ ಹಾಡುಗಳು ಆಡ್ತಿದ್ದೆ. ಈ ಸಾನಾದಿ ಅಪ್ಪಣ್ಣದ ನಿನಗಾಗಿ ಓಡೋಡಿ ಬಂದೆ ನನಗ್ ಗೊತ್ತಿಲ್ಲ ಅದು. ನಮ್ಮ ಮನೆಯವರೆಲ್ಲರೂ ಹೇಳ್ತಿರ್ತಾರೆ, ನನ್ನ ಕಸಿನ್ಗಳೆಲ್ಲರೂ ಹೇಳ್ತಾರೆ ಅವ್ನು ತುಂಬಾ ಮಗುನಲ್ಲಿದ್ದ ತುಂಬಾ ಚೆನ್ನಾಗಿ ಆಡ್ತಿದ್ದ ಆ ಹಾಡು. ಆ ಹಾಡನ್ನ. ಪ್ರೈಮರಿ ಸ್ಕೂಲ್ಗಳು ಹಾಡ್ತಾನೆ ಇದ್ದೆ ನಾನು. ಸ್ಕೂಲ್ಗಳಲ್ಲಿ ಆಡ್ತಿದ್ದೆ, ಎಲ್ಲೇ ಮೈಕ್ ಸಿಕ್ಕಿದ್ರು ಹೋಗಿ ಆಡ್ತಿದ್ದೆ ನಾನು. ಈ ತರದೊಂದು ಆಕರ್ಷಣೆ ಇತ್ತು. ಆರ್ಕೆಸ್ಟ್ರಾ ಮೇಲೆ ಜಾಸ್ತಿ ಒಂದು ಸ್ವಲ್ಪ ಹೆಚ್ಚು ಆಕರ್ಷಣೆ ಇತ್ತು. ಆಮೇಲೆ ನನಗೆ ಈ 7th ಮೇಲೆ ಗಂಟ್ಲು ಸ್ವಲ್ಪ ಓಪನ್ ಆಯ್ತು. ಅದಾದ್ಮೇಲೆ ಕ್ರ್ಯಾಕ್ ಆಯ್ತು ನನ್ನ ವಾಯ್ಸು. ಅದಾದ್ಮೇಲೆ ಆಸಕ್ತಿ ಕಡಿಮೆ ಆಯ್ತು ನನಗೆ. ಹಾಡೋದ್ರ ಮೇಲೆ ಸ್ವಲ್ಪ ಆಗಿ ಸಿನಿಮಾ ನಿರ್ದೇಶಕ ಆಗ್ಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಗಮನ. ಅವಾಗ್ಲೇ 8ನೇ ಕ್ಲಾಸ್ಗೆನೆ ನನಗೆ ಒಂದು ಕ್ಲಾರಿಟಿ ಇತ್ತು, ನಾನು ಸಿನಿಮಾ ಡೈರೆಕ್ಟರ್ ಆಗ್ಲೇಬೇಕು ಅನ್ನೋ ಥರದ್ದು. ಆದ್ರೂ ಸಿನಿಮಾ ಡೈರೆಕ್ಟರ್ ಅಷ್ಟೇ ಆಗೋದು, ಇಲ್ಲ ಅಂದ್ರೆ ಇನ್ನೂ ಆಗಲ್ಲ. ಆಗ್ಲೇ ನಿರ್ಧಾರ ಅಷ್ಟೇ ನಿರ್ಧಾರ. ಈಗ ಆ ಏಜ್ ಅಲ್ಲಿ ನಾರ್ಮಲಿ ಸಿನಿಮಾ ಬಗ್ಗೆ ಆಸಕ್ತಿ ಇರುತ್ತೆ, ಬಟ್ ಏನ್ ಆಗ್ತೀವಿ ಅಂತ ಕ್ಲಾರಿಟಿ ಇರಲ್ಲ. ಅದು ಸ್ವಲ್ಪ ನಂಗೆ ನಾವು ನಮ್ಮ ತಂದೆ ಜೊತೆಗೆ 6 ಜನ ಅಣ್ಣ ತಮ್ಮಂದಿರು ನಮ್ಮ ಸೇರಿ. ನನ್ನೆಲ್ಲ ಅಣ್ಣ ಅಕ್ಕಂದಿರೆಲ್ಲರೂ ಎಜುಕೇಟೆಡ್ಗಳೇ ಆಗಿದ್ರಿಂದ ಒಂಥರದ ಏನದು ಆರೋಗ್ಯಕರವಾದ ಮನೆ ವಾತಾವರಣ ಇತ್ತು ನನಗೆ. ಸಾಹಿತ್ಯ ಸಿನಿಮಾದು ಬಹಳ ದೊಡ್ಡ ಚರ್ಚೆ ನಡೆಯೋದು ನಮ್ಮ ಮನೆಗಳಲ್ಲಿ. ಹಂಗಾಗಿ ನಮ್ಮ ಅಣ್ಣ ಒಬ್ರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರು, ಅಕ್ಕಂದಿರೆಲ್ಲರೂ ಡಿಗ್ರಿ ಓದ್ಕೊಂಡಿದ್ರು. ಎಲ್ರಿಗೂ ಸಿನಿಮಾ ಒಲವಿತ್ತು, ಎಲ್ಲರೂ ಚೆನ್ನಾಗಿ ಆಡೋರು, ತುಂಬಾ ಚೆನ್ನಾಗಿ ಆಡೋರು. ಅಂದ್ರೆ ದೊಡ್ಡಪ್ಪನ ಮಕ್ಕಳು ಶಿವಕುಮಾರಿ, ಶೈಲಾ ಇವರೆಲ್ಲ ಬಹಳ ಚೆನ್ನಾಗಿ ಆಡೋರು. ಅಂದ್ರೆ ನನಗೆ ತುಂಬಾ ದೊಡ್ಡವರು, ವಯಸ್ಸಿಂದ 6 ವರ್ಷ 8 ವರ್ಷ ನಾನು ಕೊನೆಯವನು. ಆಕ್ಚುಲಿ ನಮ್ಮ ತಂದೆ ತಾಯಿಗೆ 18 ವರ್ಷ ಆದ್ಮೇಲೆ ನಾನು ಮದುವೆ ಆಗಿ 18 ವರ್ಷ ಆದ್ಮೇಲೆ ನಮ್ಮ ಕುಟುಂಬದ ಕೊನೆ ಮಗ ನಾನು. ಹಂಗಾಗಿ ನನ್ನ ಮೇಲೆ ಒಂಥರದ ವಿಶೇಷವಾದ ಪ್ರೀತಿ ಇತ್ತು. ಹಂಗಾಗಿ ನನಗೆ ಇವ್ರದೆಲ್ಲ ಸಿನಿಮಾ ಆಸಕ್ತಿ ನನ್ನ ಮೇಲೆ. ಅವರೆಲ್ಲರೂ ಈ ಒಂದು ಸಿನಿಮಾ ಬಂದ್ರೆ, ಒಂದು ಸಿನಿಮಾ ಬಗ್ಗೆ ಒಂದು ಸಿನಿಮಾದೇನಾದ್ರು ಅದ್ರ ಪೋಸ್ಟರ್, ಅದ್ರ ಮ್ಯಾಗ್ಝಿನು ಬಹಳ ದೊಡ್ಡ ಚರ್ಚೆ ಆಗೋದು. ಅದ್ರ ಸಾಹಿತಿ ಯಾರು, ಆ ಸಾಹಿತಿ ಹೆಂಗೆ, ಅವ್ನ ಟೆಂಡೆನ್ಸಿ ಹೆಂಗೆ, ಅಣ್ಣವ್ರು ಏನ್ ಮಾಡಿದ್ರು ಅಲ್ಲಿ, ಅಣ್ಣವ್ರದ್ದು ಏನ್ ಎಫರ್ಟ್ ಇತ್ತು, ಈ ತರದ್ದು. ರಾಜ್ಕುಮಾರ್ ಬಗ್ಗೆ, ಅಣ್ಣವ್ರ ಬಗ್ಗೆ ಒಂಥರದ ತೀವ್ರವಾದ ಪ್ರೀತಿ ಇಡೀ ಮನೆ ಇಡೀ ಕುಟುಂಬದಲ್ಲಿ. ರಾಜ್ಕುಮಾರ್ ಬಗ್ಗೆ ಒಂಥರದ ತೀವ್ರವಾದ ಒಂದು ಪ್ರೀತಿ ಜೊತೆಗೆ ಒಂದು ಅಧ್ಯಯನದ ಒಂದು ಇದು. ಅದು ಯಾವಾಗ್ಲೂ ಅವ್ರ ಯುಗಾದಿಗೆ ಅಥವಾ ನಾವು ಮಾರ್ಲೋಮಿಗೆ ಸೇರ್ಕೊಟ್ರೆ ತುಂಬಾ ಚರ್ಚೆ ಆಗ್ತಿದ್ದು ಅಣ್ಣವ್ರ ಸಿನಿಮಾ ಮತ್ತು ಅಣ್ಣವ್ರ ಕೆರಿಯರ್ ಏನೇನಾಗ್ತಿದೆ, ರಾಜಕೀಯ ವಿದ್ಯಮಾನಗಳಲ್ಲಿ ರಾಜ್ಕುಮಾರ್ ಅವ್ರ ಹೆಂಗೆ, ಈ ತರದೊಂದು ಚರ್ಚೆ ಆಗೋದು ಮನೆ ಪರಿಸರದಲ್ಲಿ. ಹಂಗಾಗಿ ನನಗೆ ಸಿನಿಮಾ ಮೊದಲಿಂದನೂ ಒಳಗಡೆನೆ ಇತ್ತು ಸರ್. ಅಂದ್ರೆ ಬದುಕಿನ ಜೊತೆಗೆ, ಅಂದ್ರೆ ನಮ್ಮ ಮನೆ ಪರಿಸರದಲ್ಲಿ ಕಲ್ಚರಲ್ ಪಾಲಿಟಿಕ್ಸ್ ಬಹಳ, ಎಲ್ಲರೂ ಎಜುಕೇಟೆಡ್ ಆಗಿದ್ರಿಂದ ಕಲ್ಚರಲ್ ಪಾಲಿಟಿಕ್ಸ್ ಬಗ್ಗೆ ಒಂಥರದ ಯಾವಾಗ್ಲೂ ಒಂದು ಚರ್ಚೆ ನಡೀತಾ ಇರೋದು. ನಾ ಚಿಕ್ಕ ಹುಡುಗ ಸುಮ್ಮನೆ, ನಾನು ನನ್ನ ಭಾಸ್ಕರ ಅಂತ ನನ್ನ ಕಸಿನ್ ಒಬ್ಬ, ನಾನು ಅವ್ರು ಕೂತ್ಕೊಂಡು ಕೇಳ್ಕೊಳ್ತಾ ಇದ್ವಿ. ನೀವು ಹುಟ್ಟಿದ್ದು ಚನ್ನಪಟ್ಟಣ, ಗೊಂಬೆಗಳ. ನಾವು ಹುಟ್ಟಿದ್ ಬೆಂಗಳೂರಲ್ಲೇ, ಬಟ್ ನಾನು ಬೆಳೆದಿದ್ದೆಲ್ಲ ಚನ್ನಪಟ್ಟಣ. ನನ್ನ ಸ್ವಂತ ಊರು ಚನ್ನಪಟ್ಟಣ. ಕಂಪ್ಲೀಟ್ಲಿ ಕಲ್ಚರಲ್ ಸಿನಿಮಾ ಯಾವುದೇ ಬರ್ಲಿ, ನಿಮಗೆ ಚನ್ನಪಟ್ಟಣ ಇಂದ ಮುಂದಕ್ಕೆ ಮೈಸೂರು, ಮಂಡ್ಯ ಹೋಗ್ತಾ 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 ಸಿನಿಮಾ ಇನ್ಫ್ಲೂಯೆನ್ಸ್ ಅಂತೂ ತುಂಬಾ ಇದೆ. ಆಲ್ಮೋಸ್ಟ್ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಅಥವಾ ತೆರೆ ಹಿಂದೆ ಕೆಲಸ ಮಾಡಿ ನಂತರ ನಿರ್ದೇಶಕರ ಪಟ್ಟಕ್ಕೆ ಬರುವ ಆ ಒಂದು ಜರ್ನಿ ಇದೆಯಲ್ಲ, ಅದು ತುಂಬಾ ಚಾಲೆಂಜಿಂಗ್ ಆಗಿದೆ. ನೀವು ಕಬಡ್ಡಿಗಿಂತ ಮೊದಲೇ ಸಿನಿಮಾ ಮಾಡೋರಿದ್ರಿ ಅನ್ನೋದು ಎಲ್ಲ ಒಂದ್ ಕಡೆ ಬಂತು. ಹೇಗೆ, ಏನಾಯ್ತು ಆ ಸಂದರ್ಭ ನೀವು ನಿರ್ದೇಶಕರಾಗ? ನಾನು ನಿರ್ದೇಶನ ಬಹಳ ಸಣ್ಣ ವಯಸ್ಸಿಗೆ ಮಾಡ್ಬೇಕಾಗಿತ್ತು ಸರ್. ನನಗೆ ದೂರದರ್ಶನಕ್ಕೆ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಕ್ ಶುರು ಮಾಡಿದೆ. 91ಕ್ಕೆ 90s ಅಲ್ಲಿ BS ಕಾಲೇಜ್ ಬಂದು ಅಡ್ಮಿಷನ್ ಆದೆ. 10ನೇ ಕ್ಲಾಸ್ ಮುಗಿಸ್ಕೊಂಡು ಜಯನಗರ BS ಕಾಲೇಜಲ್ಲಿ ಅಡ್ಮಿಷನ್ ಆದೆ. ಅಲ್ಲಿ ಫಸ್ಟ್ PUC ಸೆಕೆಂಡ್ PUC ಮುಗಿಸಿ SJRCಗೆ ಬಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ. ಆ ಟೈಮಲ್ಲಿ ನನಗೆ ರಂಗಭೂಮಿ ಸೆಳೆತ ಜಾಸ್ತಿ ಇತ್ತು. ನನಗೆ ಗೊತ್ತಿದ್ದ ಒಂದೇ ಜಾಗ, ಕಲಾಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿಂದ ಸಿನಿಮಾಗೆ ಈಸಿ. ನನಗೆ ಈಸಿ. ಅಲ್ಲಿ ಒಂದ್ಸರಿ ಹಂಸಲೇಖ ಅವ್ರದ್ದು ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಬಸ್ಸಲ್ಲಿ ಹಿಂಗೆ ಹೋಗ್ತಿದ್ದವನು, ನಂದು BS ಇಂದ ನಮ್ದು ಪ್ರಕಾಶ್ ನಗರದಲ್ಲಿ ನಮ್ಮ ಸೋದರ ಮಾವನ ಮನೆ ಇತ್ತು. ಅಲ್ಲಿರೋದು, ಊರಲ್ಲಿರೋದು, ಹಿಂಗೆ ಈ ಥರದ್ದು ದಿನ ಮಾಡ್ಕೊಡ್ತಿದ್ದೆ. ಸೊ ಬಸ್ ಸೀದಾ ನಾನು ನನ್ನ ಫ್ರೆಂಡ್ ರಾಮ್ ಪ್ರಸಾದ್ ಅಂತ ಇದ್ವಿ, ಅವನಲ್ಲಿ ತಿಗಡರಪೇಟೆ ಹುಡುಗ, ಅವ್ನು ಕರ್ಕೊಂಡು ಹೋದ ನನ್ನ. ಅವ್ನಿಗೆ ಒಂಥರ ಕಲಾಕ್ಷೇತ್ರ ಅಂದ್ರೆ ಭಯ ಇರ್ತಿರ್ಲಿಲ್ಲ. ಸೀದಾ ಒಳಗಡೆ ಬಿದ್ವಿ, ಹೋಗಲ್ಲ ಹಂಸಲೇಖ ಅವ್ರ ಪಕ್ಕ ಕುತ್ಕೊಂಡ್ವಿ. ಅಲ್ಲಿ ನನಗೆ ಮೈನನ್ ಪರಿಚಯ ಆಯಿತು. ಮೈನಾ ಚಂದ್ರಶೇಖರ್ ಅಂತ. ಮೈನಾ ಚಂದ್ರ ಕನ್ನಡ ರಂಗಭೂಮಿ ಕಂಡ, ಹವ್ಯಾಸಿ ರಂಗಭೂಮಿ ಕಂಡ ಅಪ್ರತಿಮ ನಟರಲ್ಲಿ ಅವನು. ಅವ್ರ ಜೊತೆಗೆ ನಾನು ಒಂದು ವರ್ಷ 10 ವರ್ಷಗಳ ಕಾಲ ಅವ್ರ ಗರಡಿನಲ್ಲಿ ಪಳಗಿದೆ ಸರ್. ನನ್ನ ಗುರು, ನನ್ನ ಏನು ರಂಗಭೂಮಿ, ಸಿನಿಮಾ ಎಲ್ಲವನ್ನೂ ನನಗೆ. ಹೌದು, ನಾನು ತುಂಬಾ ವರ್ಷ ಅವ್ರ ಜೊತೆಗಿದ್ದವನು. ತುಂಬಾ ತುಂಬಾ ಹತ್ತಿರದಲ್ಲಿದ್ದೆ, ಮತ್ತೆ ತುಂಬಾ ಜೊತೆನಲ್ಲಿದ್ದೆ. ನಾನು ಕಿಟ್ಟಿ ಇದ್ವಿ ಮೊದಲು, ಶ್ರೀನಗರ ಕಿಟ್ಟಿ ನಾನು ಇದ್ವಿ. ಶ್ರೀನಗರ ಕಿಟ್ಟಿ ನನಗಿಂತ 2 ವರ್ಷ ಚಿಕ್ಕವನು. ಕಪ್ಪೆಬಾವಿ ನಕ್ಷತ್ರ ಅಂತ ನಾಟಕ ಮಾಡಿ ಬಹಳ ಫೇಮಸ್ ಅವನು ಆ ಕಾಲಕ್ಕೆ. ಮಾಸ್ಟರ್ ಮಂಜು ಬರೋದು ತುಂಬಾ ಚೆನ್ನಾಗಿ. ಅಲ್ಲಿ ಬಂದು ಮೈನಿನ ಜೊತೆಗೆ, ಮೈನಿನ ಒಡನಾಟ ಎಲ್ರಿಗೂ ತುಂಬಾ ಚೆನ್ನಾಗಿತ್ತು. ಸುಬ್ಬಯ್ಯ ನಾಯ್ಡು ಮಗ ಲೋಕೇಶ್ ಅವರು ಹೇಳೋದು, ಕೈ ಹಿಡ್ಕೊಂಡು ಬಹಳ ಪ್ರೀತಿಯಿಂದ ಕೇಳ್ಕೊಡೋರು, ನಮ್ಮ ಕುಂತುಕದ ನಟ ಕಣ ನೀನು ಮೈನಾ ಅಂತ ಹೇಳೋರು. ಅದನ್ನ ನಾನು ನೋಡಿದ್ದೆ. ಅಷ್ಟು ದೊಡ್ಡ ನಟ.
ಅಂತ ನಟನ ಜೊತೆಗೆ ನಾನು ಕೆಲಸ ಮಾಡುವಂತ ಅವಕಾಶ ಸಿಗ್ತಲ್ಲ, ಅದು ಇಡೀ ನನ್ನ ಏನದು ನೋಡಿ, ಸಿನಿಮಾ ನಿರ್ದೇಶಕನಾಗೋಕೆ ಅಥವಾ ಇನ್ ಯಾವುದೇ ಇದಾಗಕ್ಕೆ ಐದರ್ ನೀವು ಆಕ್ಟರ್ ಆಗಿರ್ಬೇಕು, ಇಲ್ಲ ಅಂದ್ರೆ ರೈಟರ್ ಆಗಿರ್ಬೇಕು. ಎರಡು ಬಹಳ ಏನು ಮದರ್ ರೂಟ್ ಅದು. ಯಾವುದೇ ಕ್ರಿಯೇಟಿವ್ ಆರ್ಟ್ಗೆ ಒಬ್ಬ ಬ್ರೋಕನ್ ರೈಟರ್ ಇರ್ತಾನೆ, ಒಬ್ಬ ಗ್ರೇಟ್ ಆಕ್ಟರ್ ಜೊತೆಗೆ, ಒಬ್ಬ ಗ್ರೇಟ್ ರೈಟರ್ ಜೊತೆಗೆ ಒಬ್ಬ ಬ್ರೋಕನ್ ಆಕ್ಟರ್. ಕನ್ನಡದವರು ಕೂಡ ಪ್ರತಿ ಸೀನ್ ಅನ್ನು ಕೂಡ ಹೋಗಿ ಸ್ಕ್ರೀನ್ ಕ್ಯಾಮೆರಾ ಮುಂದೆ ನಿಂತ್ಕೊಂಡು ಅದನ್ನ ಆಕ್ಟ್ ಮಾಡಿ ತೋರಿಸೋದು. ಹಂಗಾಗಿ ನನಗೆ ಅಲ್ಲಿ ಪ್ರತಿ ಸ್ಕ್ರಿಪ್ಟ್ ಓದೋರು ಅವ್ರು ಸಿಕ್ಕಾಪಟ್ಟೆ ಹೋಮ್ ವರ್ಕ್ ಇತ್ತು. ಅವರು ರಿಹರ್ಸಲ್ ಮಾಡೋ ಟೈಮಲ್ಲಿ ಮಾಡ್ತಿರ್ಲಿಲ್ಲ ಹೆಚ್ಚು ವರ್ಕು, ಯಾರು ಇಲ್ದಿದಾಗ. ಸುಮಾರು ಈಗ ಒಂದು ನಾಟಕ ಮಾಡ್ತಿದ್ರೆ ಅವರು ಕಲಾಕ್ಷೇತ್ರದಲ್ಲಿ ಎಲ್ಲರೂ ಆದ್ಮೇಲೆ ಸ್ವಲ್ಪ ಕುಡ್ಕೊಂಡು ಬಂದು ಅವ್ರು ಸ್ವಲ್ಪ ಕುಡಿಯೋ ಇದಿತ್ತು, ಕುಡಿದು ಬಂದು ನಿಂತ್ಕೊಂಡು ಇಂಪ್ರೂವೈಸ್ ಮಾಡ್ಕೊಡೋದು. ಆ ಇಂಪ್ರೂವೈಸ್ ಮಾಡ್ಕೊಳಕ್ ಬಂದಾಗ ಅವ್ರು ಎಷ್ಟೇ ಕುಡಿದಿದ್ರು ಹಿಡಿದೋಗೋದು, ನಾರ್ಮಲ್ ಆಗ್ಬೋದು, ಅಷ್ಟು ಅಲರ್ಟ್ ಆಗ್ಬೋದು. ಅದಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡೋದು, ನನ್ನ ಕೈಗೊಂದು ಚಾಕ್ ಪೀಸ್ ಕೊಡೋರು, ಇಲ್ಲಿದ್ದು ವರ್ಕ್ ಮಾಡಲ್ಲ ಮಾರ್ಕ್. ಆ ಜಾಗ ಪದೇ 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 ವರ್ಕ್ ಮಾಡೋರು ಆ ಜಾಗದ ಮೇಲೆ. ಅವಾಗ ನಾನು ಅನ್ಕೊಂಡಿದ್ದೇನೆಂದ್ರೆ ಎಲ್ಲವೂ ಹೋಮ್ ವರ್ಕ್ ಇಂದಷ್ಟೇ ಆಗೋದು. ಯಾವ್ದನ್ನು ನಾವು ಸ್ಪಾಂಟೇನಿಯಸ್ ಆಗಿ ಅಥವಾ ಇನ್ನೇನೋ ನಾವು ಜನ್ಮಜಾತ ಪ್ರತಿಭೆ ಆ ಥರದ್ದೆಲ್ಲ, ಎಲ್ಲವೂ ಹಾರ್ಡ್ ವರ್ಕ್ ಹೋಮ್ ವರ್ಕ್ ಅಲ್ಲೇ ಆಗೋದು ಅನ್ನೋದು ಶಿಸ್ತು. ಒಂದು ಶಿಸ್ತು ಕಳಿಸಿದ್ದು ಮೈನಾ ಅವರೇ. ಹಂಗಾಗಿ ಅದನ್ನ ಅವ್ರು ಯಾರಿಗೂ ಹೇಳ್ಕೊಡ್ತಿರ್ಲಿಲ್ಲ. ನಾನು ತುಂಬಾ ಹತ್ರದಲ್ಲಿ ಇದ್ದಿದ್ದರಿಂದ ನಾನು ಅವ್ರ ಜೊತೆಗೆ ಅವ್ರ ಮನೆಯಲ್ಲೇ ಊಟ ಮಾಡ್ತಿದ್ದೆ, ಅಲ್ಲೇ ಮಲ್ಕೊಳ್ತಿದ್ದೆ, ಅವ್ರ ಜೊತೆಗೆ ಇರ್ತಿದ್ದರಿಂದ ಆ ಥರದ್ದೆಲ್ಲ ಆ ಒಳಸುಳಿಗಳನ್ನ ಕಲ್ತ್ಕೊಳ್ಳುವಂತ ಒಂದು ಅವಕಾಶ ನನಗೆ ಸಿಕ್ತು. ಅಲ್ಲೇ ಅದು ದೂರದರ್ಶನಲ್ಲಿ ಎನ್ ಎಸ್ ಶಂಕರ್ ಬರ್ತಿದ್ರು. ಆಗ ಶೋಧ ನಡೀತಿತ್ತು, ಶೋಧ ಅಂತ ಸೀರಿಯಲ್. ಅಶೋಕ್ ಕಶ್ಯಪ್ ಕ್ಯಾಮ್ರಾಮನ್, ಎನ್ ಎಸ್ ಶಂಕರ್ ಡೈರೆಕ್ಟ್ರು, ಆ ಒಂದು ಟೀಮು, ನಮ್ಮ ನಾಗೇಂದ್ರ ಶಾಸ್ತ್ರು, ಶೇಷಾದ್ರಿ ಎಲ್ಲರೂ ಅಲ್ಲೇ ಇರ್ತಿದ್ರು. ಪಿ ಶೇಷಾದ್ರಿ ಅವರೆಲ್ಲರೂ ಒಂದೊಂದು ಎಪಿಸೋಡ್ ಮಾಡೋದು ದೂರದರ್ಶನ್ಗೆ. ನಳಿನಿ ರಾಮಣ್ಣ ಅಂತ ಬಹಳ ದೊಡ್ಡ ಡೈರೆಕ್ಟ್ರು ದೂರದರ್ಶನಲ್ಲಿ. ಅವರು ನಾನು ಸ್ಮರಿಸ್ಕೋಬೇಕು ನನ್ನ ಇದಕ್ಕೆ. ನನಗವಾಗ ಕಾಲೇಜ್ ಇರ್ತಿತ್ತು. ನಾನು ಇವರೆಲ್ಲರೂ ಯಾರು ಶುರು ಮಾಡಿದ್ರೆ ಸ್ಕ್ರಿಪ್ಟ್ ನೋಡ್ತಿದ್ದೆ. ನಾನು ಸ್ಕ್ರಿಪ್ಟಲ್ಲಿ ಸ್ಟ್ರೆಂತ್ ಇದ್ರೆ ನಾನು ವರ್ಕ್ ಮಾಡ್ತಿದ್ದೆ. ಸ್ಟ್ರೆಂತ್ ಇಲ್ಲ ಅಂದ್ರೆ ನಾನು ಇಲ್ಲ ಸರ್, ನಾನು ಕಾಲೇಜಿದೆ, ನನಗೆ ರಜಾ ಕೊಡಲ್ಲ ಅಂತ ಜಾರ್ಕೊಂಡ್ಬಿಟ್ಟಿದ್ದೆ. ಅದು ಒಂದ್ಸರಿ ಅದು ಚಿತ್ರಗೀತೆಗಳಿಂದಾಗಿ ಮನೆಯಲ್ಲಿ ಅಣ್ಣ ಅಕ್ಕಂದಿರಲ್ಲ ಚಿತ್ರಗೀತೆಗಳು ಬಹಳ ಚೆನ್ನಾಗಿ ಹಾಡ್ತಿದ್ದರಿಂದ ಆ ಚಿತ್ರಗೀತೆಗಳು ಕೇಳಿ 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 ನನಗೆ ಸಾಹಿತ್ಯದ ಒಂದು ಬಹಳ ಬೇಗ ಗ್ರಾಸ್ಪ್ ಮಾಡ್ಕೊಳ್ತಿದ್ದೆ. ಒಳ್ಳೆ ಸಾಹಿತ್ಯ ಯಾವುದು, ಕೆಟ್ಟ ಸಾಹಿತ್ಯ ಯಾವುದು ಇದು ಗೊತ್ತಾಗೋದು. ಯಾಕಂದ್ರೆ ಆ ಚರ್ಚೆಗಳ ಜೊತೆಗೆ ಮನೆಯಲ್ಲಿ ಇರ್ತಿದ್ನಲ್ಲ ಚಿಕ್ಕ ಹುಡುಗ, ನಾನು ಅದನ್ನ ಇಟ್ಕೊಂಡು. ನಮಸ್ಕಾರ, ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ. ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡ್ದಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು. ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು, ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನೋರಂಜನೆಯ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್.